ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂಥ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ವಿಸ್ಮಯಕಾರಿಯ ಲೈವ್ ದೃಶ್ಯಾವಳಿಯನ್ನು ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ ಇದು. ಲೈವ್ ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಸೂರ್ಯನ ರಶ್ಮಿ ಯಾವ ರೀತಿಯಾಗಿ ಶಿವಲಿಂಗವನ್ನ ಸ್ಪರ್ಶಿಸುತ್ತಿದೆ ಅನ್ನುವ ನೇರ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೀವು ಈ ದೃಶ್ಯಾವಳಿಯನ್ನು ನೋಡೋದಕ್ಕೆ ಸಾಧ್ಯ. ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ನೋಡಿ, ಸೂರ್ಯ ರಶ್ಮಿ ಸ್ಪರ್ಶ ಆಗ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ರಿ. ಕೆಲವೇ ನಿಮಿಷಗಳು ಮಾತ್ರ ಈ ಒಂದು ವಿಸ್ಮಯಕಾರಿ ದೃಶ್ಯವನ್ನು ನೋಡೋದಕ್ಕೆ ಸಾಧ್ಯ. ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಇರುವಂತಹ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ರಿ. ಇಂದು ಉತ್ತರಾಯಣಕ್ಕೆ ಸೂರ್ಯಪಥ ಬದಲಿಸುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನದ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತಿರುವಂತಹ ನೇರ ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ತಡ ಆಗಿದೆ ಇವತ್ತು ಸ್ವಲ್ಪ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದಾರೆ. ಸೂರ್ಯರಶ್ಮಿ ಸ್ಪರ್ಶದ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇತ್ತು. ಶ್ರೀ ಚಂದ್ರವನ ಆಶ್ರಮ ಪೀಠಾಧ್ಯಕ್ಷ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹಳ ವರ್ಷಗಳಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯರಶ್ಮಿ ಹಾದು ಹೋಗುತ್ತೆ. ಆಗ ಅಲ್ಲಿಗೆ ಬಂದಿರುವಂತಹ ಪ್ರತಿಯೊಬ್ಬ ಭಕ್ತರಿಗೆ ಎಳ್ಳು ಬೆಲ್ಲವನ್ನು ನೀಡಿ ಅಲ್ಲಿ ಆಶೀರ್ವಾದವನ್ನು ಕೂಡ ಮಾಡಲಾಗುತ್ತೆ.